ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಲಸಿಕೆ ಕೊಟ್ಟ ದೇಶ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಇದುವರೆಗೆ ಭಾರತದಲ್ಲಿ 100 ಕೋಟಿ ಲಸಿಕೆಯನ್ನು ನೀಡಲಾಗಿದೆ. ಅದರಲ್ಲೂ ರಾಜ್ಯವಾರು ಗಮನಿಸಿದರೆ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ವಿಶ್ವದಲ್ಲೇ ಚೀನಾ ಬಿಟ್ಟರೆ ಅತಿ ಹೆಚ್ಚು ಲಸಿಕೆಯ ಡೋಸ್ ನೀಡಿದಂತಹ ಖ್ಯಾತಿ ಭಾರತ ದೇಶಕ್ಕೆ ಸಂದಿದೆ. ಇದೇ ರೀತಿಯಾಗಿ ಈ ಸಾಧನೆಗೆ ಕಾರಣವಾದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಹೇಳಿದ್ದಾರೆ. ದೇಶದಲ್ಲಿ ಕೋವಿಡ್ ಲಸಿಕೆ 100 ಕೋಟಿ ದಾಟಿದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಅವರು ಶುಕ್ರವಾರ ಬಂಟ್ವಾಳ ಸರ್ಕಾರಿ ಕಚೇರಿಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಸೇರಿದಂತೆ ಆಸ್ಪತ್ರೆಯ ವೈದ್ಯರು, ದಾದಿಯರು ಹಾಗೂ ಸಿಬ್ಬಂದಿಯರನ್ನು ಗೌರವಿಸಿ ಮಾತನಾಡಿದರು. ಪ್ರಧಾನಿಯವರು ಪ್ರಾರಂಭದಲ್ಲಿ ಎಲ್ಲರಿಗೂ ಲಸಿಕೆ ನೀಡುತ್ತವೆ ಎಂದಾಗ ಸಾಕಷ್ಟು ಮಂದಿ ಜೋಕೆಂದು ನಕ್ಕಿದ್ರು. ಆದರೆ ಪ್ರಧಾನಿ ಈಗ ಅದಕ್ಕೆಲ್ಲ ಉತ್ತರ ನೀಡಿದ್ದಾರೆ. ಬಂಟ್ವಾಳದಲ್ಲಿ ಈಗಾಗಲೇ 3.60 ಲಕ್ಷ ಮಂದಿ ಲಸಿಕೆ ಪಡೆದಿದ್ದು 2.48 ಲಕ್ಷ ಮೊದಲ ಡೋಸ್ ಹಾಗೂ 1.21 ಲಕ್ಷ ಎರಡನೇ ಡೋಸು ಪಡೆದಿದ್ದಾರೆ. ಡಿಸೆಂಬರ್ ಎಂಡಿಗೆ ನಾವು 100 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಅನ್ನು ಕೊಡ್ತೇವೆ ಅಂತ ಬಹಳ ಜನ ಹಾಕಿದ್ರು. ಭಾರತದ ದೇಶದಲ್ಲಿ 100 ಕೋಟಿ, ಯಾಕೆಂದ್ರೆ ಜನಸಂಖ್ಯೆ 130 ಕೋಟಿ ಆದರೂ ಎಬವ್ 18 100 ಕೋಟಿ ಆಗ್ತದೆ. ಎಲ್ಲರಿಗೆ ವ್ಯಾಕ್ಸಿನೇಷನ್ ಕೊಡುವಂತ ವ್ಯವಸ್ಥೆ 100 ಕೋಟಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಸಾಧ್ಯನಾ ಅಂತ ಇದೊಂದು ಜೋಕ್ ಅಂತ ಹೇಳೋರು ಇದ್ದಾರೆ. ಇದು ತಮಾಷೆಗೆ ಆಡಿದ ಮಾತು ಪ್ರಧಾನಿ ಅವರು ಅಂತ.